ನೀವು ಚಿಂತೆಯಲ್ಲಿ ಹಾಕಿದ್ದೀರಾ? ಏನಂತ ಹೇಳಿ, ಆ 3 ವ್ಯಕ್ತಿ ನೋಡ್ತಿದ್ದೀರಾ? ಯಾವಾಗ ನಾನು ಯಾತ್ರೆ ಶುರು ಮಾಡಿದ್ನೋ ಆಗ್ಲಿಂದ ನಾನು ಹಿಂಬಾಲಿಸ್ತಿದ್ದಾರೆ ನೋಡಿ. ಹಿಂಬಾಲಿಸ್ತಾ ಇಲ್ಲಿವರೆಗೂ ಬಂದಿದ್ದಾರೆ. ಏನಕ್ಕೆ ನಾನು ಹಿಂದೆ ಬಿದ್ದಿದ್ದಾರೋ ಸಾಕಾಗಿ ಹೋಗಿದೆ. ನೀವು ಚಿಂತೆ ಮಾಡಬೇಡಿ, ನಾವು ನೋಡ್ತೇವೆ ಅವ್ರನ್ನ. ಹಾ ತುಂಬಾ ಒಳ್ಳೇದು. ನೀವು ಅವ್ರನ್ನ ನೋಡ್ಕೊಳ್ಳಿ, ಅಲ್ಲಿವರೆಗೂ ವಿಶ್ರಾಂತಿ ಪಡಿತೀನಿ. ಸರಿ, ಬನ್ನಿ ಬನ್ನಿ. ಕ್ಷಮಿಸ್ಬಿಡಿ ಗುರುವರ್ಯ, ನಿಮ್ ಕೆಲ್ಸನೇ ಅಂಥದ್ದು. ಕಲ್ಲು ಮುಳ್ಳಿದೆ ಅಂತ ಗೊತ್ತಿದ್ರು ಕೂಡ ಅದೇ ದಾರಿಯಲ್ಲಿ ನಡೀತೀರಾ. बादशाह सलामत को इकबाल बुलंद रहे। ಹುಜೂರ್, ದಕ್ಷಿಣ ಭಾರತದಿಂದ ಮರಳುವಾಗ ನಿಮಗೋಸ್ಕರ ಉಡುಗೊರೆ ತಂದಿದ್ದೇವೆ. ತಾವಿನ್ನು ಅಪ್ಪಣೆ ಕೊಟ್ರೆ ಈ ಉಡುಗೊರೆಗಳನ್ನು ನಿಮಗೆ ಅರ್ಪಿಸುತ್ತೇನೆ. ಮತ್ತೆ ಹುಜೂರ್, ಇದು ಕೇವಲ ನಿಮಗಾಗಿ. ಇದು ಕೇಳ್ತಾರೆ ಮಾವಿನಕಾಯಿಯ ಉಪ್ಪಿನಕಾಯಿ. ಹುಜೂರ್, ಒಂದು ಸಾರಿ ಇದರ ಸ್ವಾದ ನಿಮ್ಮ ನಾಲಿಗೆಯವರೆಗೆ ತಲುಪಿ ಬಿಟ್ರೆ ಅದಾದ ನಂತರ ಓಹೋ ಆಹಾ, ಸುಬಾನ್ ಅಲ್ಲ, ಮಾಷಾ ಅಲ್ಲ, ಇನ್ನೂ ತುಂಬಾ ಉಡುಗೊರೆಗಳಿದ್ದಾವೆ. ಹುಜೂರ್ ನಸೀರುದ್ದೀನ್, ಯಾವ ಕೆಲ್ಸಕ್ಕೆ ನಾವು ನಿನ್ನ ವಿಜಯನಗರಕ್ಕೆ ಕಳಿಸಿದ್ವೋ ನಾವು ಕೇವಲ ಅದ್ರ ಬಗ್ಗೆ ಮಾಹಿತಿ ಕೇಳೋಕ್ ಬಯಸ್ತೀವಿ. ಹೇಳು. ಹುಜೂರ್, ನೀವು ಈ ದಾಸ ನಸೀರ್ಗೆ ಒಂದು ಕೆಲಸ ಹೇಳಿದರೆ ಆ ಕೆಲಸ ಅಪೂರ್ಣ ಆಗೋಕೆ ಸಾಧ್ಯನೇ ಇಲ್ಲ. ಹುಜೂರ್, ನಿಮ್ಗೆ ಗೊತ್ತಾ ಹುಜೂರ್, ನೀವು ಯಾವ ಜಾಲವನ್ನು ಹೆಣೆದು ನನಗೆ ಕೊಟ್ಟಿದ್ದರೋ ನಾನು ಹಾಗೆ ಆ ಜಾಲವನ್ನು ವಿಜಯನಗರ ಸಾಮ್ರಾಜ್ಯದ ಮೇಲೆ ಬೀಸಿದೆ. ಕಾಳ್ ತಿನ್ನೋಕ್ ಬರೋ ಪಕ್ಷಿಗಳ ತರ ಸಾಲಾಗಿ ಬಂದು ಅವ್ರಾಗೆ ಅವರು ತಥಾಚಾರ್ಯ ಮತ್ತು ಅವ್ರಿಬ್ರ ಶಿಷ್ಯಂದ್ರು ಅವ್ರಾಗೆ ಬಂದು ನಮ್ ಜಾಲದಲ್ಲಿ ಸಿಗಾಕೊಂಡ್ರು. ಹುಜೂರ್ ಹುಜೂರ್, ಆಮೇಲೆ ಅವರು ಅದರ ಪರಿಣಾಮ ಏನಾಯಿತೆಂದರೆ ಮಹಾರಾಜ ಕೃಷ್ಣದೇವರಾಯರು ಪಂಡಿತ ರಾಮಕೃಷ್ಣನನ್ನು ಸೆರೆಮನೆಗೆ ತಳ್ಳಿದರು. ಮತ್ತೆ ನಾನು ವಿಜಯನಗರದಿಂದ ರವಾನೆಯಾಗೋ ಮೊದಲೇ ನನಗೆ ಈ ವಿಷಯದ ಖಬರ್ ಸಿಕ್ತು. ಹುಜೂರ್, ಮಹಾರಾಜ ಕೃಷ್ಣದೇವರಾಯರು ಅದು ಪಂಡಿತ ರಾಮಕೃಷ್ಣನಿಗೆ ನೇಣಿಗೇರಿಸಲು ಆಜ್ಞೆ ಮಾಡಿದ್ದಾರೆ. ನನಗನಿಸ್ತಾ ಇದೆ ಇಷ್ಟೊತ್ತಿಗೆ ಬಹುಶಃ ಆ ಪಂಡಿತ ರಾಮಕೃಷ್ಣನನ್ನು ನೇಣಿಗೇರಿಸಿ ಬಿಟ್ಟಿರ್ತಾರೆ. ಶಬಾಷ್ ನಸೀರುದ್ದೀನ್, ಶಬಾಷ್. ನೀನೆಂತ ಖಬರ್ ಕೊಟ್ಟೆ ಅಂದ್ರೆ ನಮ್ ದಿಲ್ ಖುಷಿ ಆಗೋಯ್ತು. ಇದು ತಗೋ ನಿನ್ನ ಇನಾಮ್. ವಿಜಯನಗರದೊಂದಿಗೆ ಇಷ್ಟೆಲ್ಲ ನಡೆದೋಯ್ತಾ? ನಾವು ನಂಬೋದಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ವಿಜಯನಗರದ ರಾಜ ಕೃಷ್ಣದೇವರಾಯ ಇಷ್ಟು ಬೇವಕೂಫ್ ಆಗ್ತಾನಂತ ನಾವ್ ಯೋಚಿಸೇ ಇರ್ಲಿಲ್ಲ. ನಮ್ಮ ಮೊದಲ ಜಾಲಕ್ಕೆ ಯಾಮರ್ ಬಿಟ್ಟ. ಹುಜೂರ್, ನಾನು ಏನೇನೆಲ್ಲ ನೋಡಿದ್ನ ಅದೆಲ್ಲ ಬಿಲ್ಕುಲ್ ಸತ್ಯ ಹುಜೂರ್. ಯಾಕಂದ್ರೆ ಆ ರಾತ್ರಿ ನಾನಲ್ಲಿ ಉಪಸ್ಥಿತನಿದ್ದೆ. ನಾನು ಉಪಸ್ಥಿತನಿದ್ದಕ್ಕೆ ಇದೆಲ್ಲ ನನ್ ಕಣ್ಮುಂದೆನೆ ನಡೆದೋಯ್ತು ಹುಜೂರ್. ಒಂದು ವೇಳೆ ಇದು ಸತ್ಯ ಇದ್ದರೆ ಮತ್ತೆ ಜಹಾಪನ, ವಿಜಯನಗರದ ಜನ ಆ ರಾತ್ರಿಯನ್ನು ತುಂಬಾ ಕರಾಳ ರಾತ್ರಿ ಎಂದೇ ಅವರು ನೆನಪಿಟ್ಟುಕೊಳ್ಳುತ್ತಾರೆ. ಬಹುಶಃ ನಾವು ಆ ಪಂಡಿತ ರಾಮಕೃಷ್ಣನನ್ನು ಏನಂದ್ಕೊಂಡಿದ್ವೋ ಅದಕ್ಕೆ ಅವನು ಲಾಯಕ್ಕಾಗಿರ್ಲಿಲ್ಲ. ಅವನಿಂದ ನಮ್ಮ ನೆಮ್ಮದಿ ಎಲ್ಲವೂ ಹಾಳಾಗೋಗಿತ್ತು ವಜೀರ್ ಮಲಿಕ್. ಜಹಾಪನ, ಅದಕ್ಕೆ ಮಹಾರಾಜ್ ಕೃಷ್ಣದೇವರಾಯ ಅವನಿಗೆ ಶಿಕ್ಷೆ ಕೊಡಲು ತಡ ಮಾಡಲಿಲ್ಲ. ಆ ಸಮಯ ಬಂದಿದೆ, ಇದಕ್ಕಾಗಿ ನಾವು ಕಾಯ್ತಾ ಇದ್ವಿ. ಆ ಕನಸನ್ನ ನಾವು ಎಲ್ಲ ಕಡೆ ಕಾಣ್ತಿದ್ವಿ. ಈಗ ಪೂರ್ತಿ ಭಾರತ ವರ್ಷದ ಮೇಲೆ ಮೊಘಲ್ ಸಾಮ್ರಾಜ್ಯದ ಹುಕುಮತ್ ನಡೆಯುತ್ತದೆ. ಮೊಘಲ್ ಸಾಮ್ರಾಜ್ಯದ್ದು. ಆಮೀನ್ 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 ಆಮೀನ್. ಹುಜೂರ್, ಈ ದಾಸನದ್ದು ಒಂದು ಸಣ್ಣದೊಂದು ಆಸೆ ಇದೆ ಹುಜೂರ್. ಅದು ನಾನು ನನ್ನ ಕೈಯಾರೆ ಈ ಮಿಠಾಯಿಯ ಒಂದು ತುಣುಕನ್ನು ನಿಮಗೆ ನೀಡಲು ಬಯಸುತ್ತೇನೆ.
ತಗೊಂಡ್ ಬಾ. ಹುಜೂರ್, ಹುಜೂರ್, ಜಾವೇದ್, ನೀನು ದರ್ಬಾರಲ್ಲಿ ಜಹಾಪನ, ಮಾರ್ಗದಲ್ಲಿ ಒಬ್ಬ ವ್ಯಕ್ತಿಯನ್ನು ನೋಡಿ ಬಂದೆ. ಹಾ, ಒಬ್ಬ ವ್ಯಕ್ತಿಯನ್ನು ನೋಡ್ಕೊಂಡು ಬರ್ತಿದ್ದೀರಾ ನೀವು. ಆದ್ರೆ ನೀವು ಹೇಳ್ತಿರೋದು ನೋಡಿದ್ರೆ ಯಾವುದೋ ಅದ್ಭುತ ನೋಡ್ದೆ ಹಾಗೆ. ಆ ವ್ಯಕ್ತಿ ತನ್ನನ್ನು ತಾನು ಪಂಡಿತ ರಾಮಕೃಷ್ಣ ಎನ್ನುತ್ತಿದ್ದಾನೆ. ಪಂಡಿತ್ ರಾಮಕೃಷ್ಣ? ಅಯ್ಯೋ, ಹೇಗೋ ಮಾಡಿ ನಾವಾದ್ರೂ ತಲುಪಿಟ್ವಿ. ಗುರುಜಿ, ಆದ್ರೆ ಇಲ್ಲೆಲ್ಲೂ ಪಂಡಿತ್ ರಾಮಕೃಷ್ಣ ಕಾಣಿಸ್ತಾನೆ ಇಲ್ಲ. ಭೋಜನ ಬೇಕು, ಭೋಜನ ಬೇಗ. ಏನಾದ್ರು ತಿನ್ಲಕ್ ಸಿಗ್ಲಿಲ್ಲ ಅಂದ್ರೆ ಅವಳು ನಮ್ಮನ್ ತಿನ್ಬಿಡ್ತಾಳೆ. ಯಾರು ತಿನ್ಬಿಡ್ತಾರೆ ಗುರುಜಿ? ಅಯ್ಯೋ, ನಮ್ಮ ಹಸಿವು. ಗುರುಜಿ, ಇಲ್ಲಿ ಯಾರನ್ನಾದ್ರೂ ಕೇಳೋಣ, ಇವ್ರು ಯಾರಾದ್ರೂ ಅಪರಿಚಿತ ಪಂಡಿತನನ್ನ ನೋಡಿದಾರೋ ಇಲ್ವೋ ಅಂತ. ಅಯ್ಯೋ, ಎಲ್ಲಿವರೆಗೂ ಭೋಜನ ಒಳಗಡೆ ಹೋಗಲ್ವೋ ಅಲ್ಲಿವರೆಗೂ ಯಾವ ಪ್ರಶ್ನೆನೂ ಹೊರಗ್ ಬರಲ್ಲ. ಗುರುಜಿ, ಯಾರನ್ನಾದ್ರೂ ಕೇಳಲೇಬೇಕು. ನಮಸ್ಕಾರ. ನಮಸ್ಕಾರ. ನೀವಿಲ್ಲಿ ಒಬ್ಬ ಅಪರಿಚಿತ ಪಂಡಿತನನ್ನು ಏನಾದ್ರೂ ನೋಡಿದ್ರ? ಅಯ್ಯೋ, ತುಂಬಾ ಹಸಿವಾಗ್ತಿದೆ. ಭೋಜನದ ದರ್ಶನ ಎಂದಾಗುತ್ತೆ? ತಾಳ್ಮೆ ಎಂದಿರಿ ಗುರುಜಿ, ತಾಳ್ಮೆ ಎಂದಿರಿ. ಇದೆಲ್ಲ ಪಂಡಿತ ರಾಮಕೃಷ್ಣನಿಂದಲೇ ಆಗಿದ್ದು. ಅರೆ, ಅವನು ಇಷ್ಟು ದೂರ ಬರ್ಲಿಲ್ಲ ಅಂತಿದ್ರೆ ನಾವು ಅವನ ಹಿಂದೆ ಇಷ್ಟು ದೂರ ಬರ್ತಿರ್ಲಿಲ್ಲ. ಗುರುಜಿ, ನಿಮ್ಗೂ ಈ ಸ್ಥಿತಿ ಬರ್ತಿರ್ಲಿಲ್ಲ. ಹಾಗೂ ನಮ್ಗೂ ಕೂಡ ಒಂದ್ ಸಾರಿ ಪಂಡಿತ ರಾಮಕೃಷ್ಣ ಸಿಕ್ಬಿಟ್ರೆ ನಾನಾಗ್ ತೋರಿಸ್ತೀನಿ. ನಾನ್ ಮಾತ್ರ ಬಿಡಲ್ಲ ಅವನ್ನ. ನೀವು ಪಂಡಿತ ರಾಮಕೃಷ್ಣ ಅವರನ್ನು ಬಿಡೋದಿಲ್ವೇ? ಇಲ್ಲ, ಬಿಡಲ್ಲ. ಹೊಡಿತೀರಾ? ಚಟ್ನಿ ಮಾಡ್ಬಿಡ್ತೀನಿ. ಚಟ್ನಿಲೇ ಹೊಟ್ಲ ತುಂಬಿಸ್ಕೋತೀವಿ, ನೆಕ್ ಬಿಡ್ತೀವಿ ಅದನ್ನ ನಾವು. ಭೋಜನ ಬೇಕು. ಬನ್ನಿ ಎಲ್ರು, ಭೋಜನ ಅರೆ, ನೀನಿವತ್ತು ಬಹಳ ದಿನಗಳ ನಂತರ ಒಳ್ಳೆ ಕೆಲಸ ಮಾಡಿದ್ದೀಯ. ಗುರುವರಿಯರಿಗೆ ಹೊಡಿಸಿ ಆ ಮುದಿಯನಿಗೆ ಪಾಠ ಕಲಿಸಲೇಬೇಕು. ಈಗ ಅವ್ರ ಮೇಲೆ ದಯ ತೋರಿಸ್ಬೇಡ, ಇನ್ನೂ ಸ್ವಲ್ಪ ಹೊಡಿಲಿ ಅವ್ರನ್ನ. ಸರಿಯಾಗಿ ಹೇಳ್ದೆ ಬಂದು. ಯಾವಾಗ್ಲೂ ನನ್ನನ್ನು ಸಿಕ್ಕಾಕ್ಸೋ ತಯಾರಿಲ್ಲೇ ಇರ್ತಾರೆ. ನನ್ನ ಮೇಲೆ ದೋಷಾರೋಪಣೆ ಹೊರ್ಸೋಕ್ ಬರ್ತಾರೆ. ಯಾವ ಅನುಮಾನವೂ ಇಲ್ಲ. ಅವರು ಪಂಡಿತ ರಾಮಕೃಷ್ಣರು ನಮ್ಮ ಕಣ್ಣಿಂದ ನಾವೇ ನೋಡಿದ್ದೇವೆ. ಜಾವಿದ್ ಮಿಯಾ, ಇದೇನ್ ಬಕ್ವಾಸ್ ಮಾಡ್ತಿದ್ದೀರಾ ನೀವು? ಇದೇ ಸಾಧ್ಯ? ಹುಜೂರ್, ಇದು ಸಾಧ್ಯ ಇಲ್ಲ. ನಸೀರುದ್ದೀನ್, ನೀನ್ ಹೇಳಿದ್ದೆ ಆ ಪಂಡಿತ ರಾಮಕೃಷ್ಣಗೆ ಗಲ್ಲು ಶಿಕ್ಷೆ ಆಗುತ್ತೆ ಅಂತ. ಮತ್ತೆ ಆಗ್ರಾಗ್ ಹೇಗ್ ಬಂದ? ಹುಜೂರ್, ಇದೇ ನನ್ಗೂ ಅರ್ಥ ಆಗ್ತಾ ಇಲ್ಲ. ಇದೇಗ್ ಸಾಧ್ಯ? ಇಲ್ಲ ಜಹಾಪನ, ನಾನು ಅವರು ಮಾರ್ಗದಲ್ಲಿ ಬರುವಾಗ ನೋಡಿದ್ದೇನೆ. ನಸೀರುದ್ದೀನ್, ಅಲ್ಲ ಹತ್ರ ಜೀವದ ಭಿಕ್ಷೆ ದೂವ ಕೇಳು. ಮತ್ತೆ ದೂವ ಕೇಳು ಜಾವೇದ್ನ ಮಾತು ಸುಳ್ಳಾಗ್ಲಿ ಅಂತ. ನೀನ್ ದೂವ ಕೇಳು ನಸೀರುದ್ದೀನ್ ಮಾತು ಸುಳ್ಳಾಗ್ಲಿ ಅಂತ. ಬೇರೆಯವ್ರ ಮೇಲೆ ಯಾಕೆ? ಶೇನ್ ಶಾ ಬಾಬರ್ ಇಲ್ಲಿವರೆಗೂ ತನ್ನನ್ನೇ ನಂಬಿಲ್ಲ. ಹೇ ಭಗವಂತ, ಯಾವ ರೀತಿ ಆ ಜನ ನಮ್ಮನ್ನ ಹೊಡೆದ್ರು ಅದು ನೋಡಿ ಈ ಹೇಳೋದು ಕಷ್ಟ ಆಗುತ್ತೆ. ಇಲ್ಲಿ ಯಾರ ಹಸಿವು ಜಾಸ್ತಿ ಇತ್ತು, ನಮ್ ಗುರುಜಿಯ ಭೋಜನದ್ದ ಅಥವಾ ಆ ಜನ ನಮ್ಗೆ ಹೊಡೆಯೋದ? ಅಯ್ಯೋ, ಪಂಡಿತ ರಾಮಕೃಷ್ಣ, ನಿಮಗೆ ತುಂಬಾ ತುಂಬಾ ಧನ್ಯವಾದ, ನಮ್ಮೆಲ್ಲರ ಪ್ರಾಣ ಕಾಪಾಡಿದ್ದಕ್ಕೆ. ಅರೆ ಧಣಿ ಮಹೋದಯ, ಇದ್ರಲ್ಲಿ ಧನ್ಯವಾದದ ಅವಶ್ಯಕತೆ ಏನಿದೆ? ಗುರುವರ್ಯ ಮತ್ತು ನಿಮ್ಮಿಬ್ಬರನ್ನ ಕಾಪಾಡ್ದೆ ಇನ್ಯಾರನ್ನ ಕಾಪಾಡ್ಲಿ? ನಂದು ಧನ್ಯವಾದ ಹೇಳು. ಧನಿಮಣಿ, ನಮ್ಮ ಬೈ ಭೋಜನದಿಂದ ತುಂಬಿ ಹೋಗಿದೆ. ನಮ್ಮ ಪರವಾಗಿ ಪಂಡಿತ ರಾಮಕೃಷ್ಣನಿಗೆ ಧನ್ಯವಾದ ಹೇಳಿ. ಹಾ ಸರಿ ಸರಿ ಗುರುವರ್ಯ, ಸರಿ. ಪಂಡಿತ ರಾಮಕೃಷ್ಣರೇ, ನೀವಂತೂ ಅದ್ಭುತ. ಈ ವ್ಯಕ್ತಿಗಳಿಗೆ ಮೊದಲು ನೀವೇ ಒಡ್ಸಿದ್ರಿ, ಈಗ ಭೋಜನ ಮಾಡಿಸುತ್ತಿರುವಿರಿ. ಪಂಡಿತ ರಾಮಕೃಷ್ಣ, ನೀನು ನಮಗೂ ಬೇಕಂತ ಹೊಡಿಸಿದ್ಯಾ? ಇಲ್ಲ ಗುರುವರ್ಯ, ಅದು ಹಾಗೇನಿಲ್ಲ. ಮೋಹಿತ್ ಮಹಾಶಯ, ದಯಮಾಡಿ ಹೊರಡಿ. ಧನ್ಯವಾದ ಧನ್ಯವಾದ. ಪಂಡಿತ ರಾಮಕೃಷ್ಣ, ವಿಜಯನಗರದಲ್ಲಂತೂ ನಮಗೆ ಮಣ್ಣು ಮುಗಿಸಿದೆ, ಇಲ್ಲೂ ಬಿಡಲ್ವಾ?
ನೀನ್ ಅವಶ್ಯವಾಗಿ ನಮ್ಮ ವಿರುದ್ಧ ಏನೋ ಷಡ್ಯಂತ್ರ ಮಾಡ್ತಿದ್ಯಾ. ಆದ್ರೆ ನೆನಪಿರಲಿ, ನಾವು ನಿನ್ಗೆ ನಿನ್ನ ಷಡ್ಯಂತ್ರದಲ್ಲಿ ಸಫಲನಾಗೋಗ್ಬಿಡಲ್ಲ. ಗುರುವರ್ಯ, ನೀವು ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡಿ. ಷಡ್ಯಂತ್ರ ನಾನಲ್ಲ, ಶತ್ರು ಮಾಡ್ತಿದ್ದಾನೆ. ಅದು ನಮ್ಮ ವಿಜಯನಗರದ ವಿರುದ್ಧ. ಆ ಗುಪ್ತ ಸೂಚನೆಯ ಪತ್ರ ನನ್ನನ್ನು ಸಿಕ್ಕಾಕ್ಸೋದ್ರಲ್ಲಿತ್ತು. ಬಾಬರ್ ತನ್ನ ಕೂಟನೀತಿಯ ಯೋಜನೆ ಅನುಸಾರ ನನ್ನ ದಾರಿಯಿಂದ ಸರಿಸಿ ವಿಜಯನಗರದ ಮೇಲೆ ಆಕ್ರಮಣ ಮಾಡ್ತಿದ್ದ. ಅರ್ಥಾತ್ ನೀನು ಮಹಾರಾಜರ ವಿರುದ್ಧ ರಾಜದ್ರೋಹ ಮಾಡ್ತಿಲ್ವಾ? ಇಲ್ಲ ಗುರುವರ್ಯ. ಆದ್ರೆ ನಿನ್ನ ಈ ದಾರಿಯಿಂದ ಸರಿಸಿ ಬಾಬರ್ನಿಗೆ ಏನ್ ಸಿಗುತ್ತೆ? ಬಾಬರ್ನ ದಾರಿಗೆ ಅಡ್ಡವಾಗಿರುವ ಮುಳ್ಳೆಂದರೆ ಅದು ನಾವು. ಕಾರಣ ನಾವೇ ತಾನೇ ವಿಜಯನಗರದ ಅತಿ ದೊಡ್ಡ ಜ್ಞಾನಿ, ವಿಜಯನಗರವನ್ನ ಕಾಪಾಡಬಲ್ಲವರು. ಹಾ ಗುರುವರ್ಯ, ಸರಿಯಾಗೇ ಹೇಳಿದ್ರಿ. ಆದ್ರೆ ಈಗ ನಾವು ಯಾವ ರೀತಿಯಲ್ಲಾದ್ರೂ ಬಾಬರ್ ವಿಜಯನಗರದ ಮೇಲೆ ಆಕ್ರಮಣ ಮಾಡೋದನ್ನ ತಡಿಬೇಕು. ಈ ಕಾರ್ಯದಲ್ಲೇನಾದ್ರೂ ನಿಮ್ಮ ಸಹಾಯ ಸಿಕ್ಕಿದ್ರೆ. ಎಂತ ಮಾತಾಡ್ತಾ ಇದ್ದೀರಾ ಪಂಡಿತ ರಾಮಕೃಷ್ಣರೇ? ನೀವು ಇಷ್ಟೊಂದು ಕೀಳಾಗ್ಬಿಟ್ರ? ಇಷ್ಟೊಂದು ಈ ನಮ್ ಗುರುಜಿಯಿಂದ ಸಹಾಯ ಕೇಳ್ತಿದ್ದೀರಾ? ಗುರುವರ್ಯ, ನೀವು ನೆಲದ ಮೇಲೆ ಯಾಕೆ ಕೂತಿದ್ದೀರಾ? ಧಣಿ ಮಹೋದಯ, ಸ್ವಲ್ಪ ಮರದ ದಿಮ್ಮಿಯನ್ನ ತರ್ತೀರಾ? ಆಗ್ಲಿ ಆಗ್ಲಿ ಪಂಡಿತ ರಾಮಕೃಷ್ಣ, ತಗೋಬಣಿ, ಹಿಡ್ಕೊ ಹಿಡ್ಕೊ. ಕೊಡು, ಹೋಗು. ಓಹೋ, ಬಹುಶಃ ತುಂಬಾ ಭಾರ ಇರಬೇಕು. ಮಣಿ ಮಹಾಶಯ, ನೀವು ಕೃಪೆ ಮಾಡಿ ಧಣಿ ಮಹೋದಯರಿಗೆ ಸಹಾಯ ಮಾಡಿ. ಬಾ ಮಣಿ ಬಾ. ಗುರುವರ್ಯ, ನಾನು ಸಹಾಯ ಮಾಡ್ಬೇಕು ಅನ್ಸುತ್ತೆ. ಪಂಡಿತ ರಾಮಕೃಷ್ಣರೇ, ಇರಿ, ನಾನು ಸಹಾಯ ಮಾಡ್ತೀನಿ. ಅಯ್ಯೋ, ಜಾಗ್ರತೆ. ಓಹೋ ಗುರುವರ್ಯ, ಇದು ತುಂಬಾ ಭಾರ ಇದೆ. ನೀವು ಸ್ವಲ್ಪ ಸಹಾಯ ಮಾಡಿ. ಬಂಡೆ. ಬನ್ನಿ ಗುರುವರ್ಯ, ಕೂರಿ. ಬಂದೆ ಬಂದೆ. ನೋಡಿದ್ರೆ ಗುರುವರ್ಯ, ಒಬ್ರಿಗಿಂತ ಇಬ್ರು ಹಾಗೂ ಇಬ್ಬರಿಗಿಂತ 4. ಈಗ ನಾವೆಲ್ಲರೂ ಸೇರಿ ನಮ್ಮ ಶತ್ರುವನ್ನ ಎದುರಿಸಬೇಕಾಗತ್ತೆ. ಇದು ನಮ್ಮ ಮಾತೃಭೂಮಿಯ ಸುರಕ್ಷತೆಯ ಪ್ರಶ್ನೆ. ಆಗಲಿ, ವಿಜಯನಗರಕ್ಕಾಗಿ, ಮಹಾರಾಜ ಶ್ರೀಕೃಷ್ಣ ದೇವರಾಯರಿಗಾಗಿ ನಮ್ಮ ಸಹಾಯ ಹಾಗೂ ನಮ್ಮ ಆಶೀರ್ವಾದ ನಿನ್ನ ಜೊತೆ ಇದೆ ಪಂಡಿತ ರಾಮಕೃಷ್ಣ. ನಾನು ಜೀವನದಲ್ಲಿ ಏನಾದರೂ ಪುಣ್ಯದ ಕೆಲಸ ಮಾಡಿದರೆ ಅದರ ಫಲ ನಿನ್ನ ರಕ್ಷಣೆ ಮಾಡುತ್ತೆ. ಇಲ್ಲಿವರೆಗೂ ನಾವು ನಮ್ಮ ಗುರುಜಿಯ ಇಷ್ಟು ನಿರ್ಮಲ, ಇಷ್ಟು ಒಳ್ಳೆಯ ಅವತಾರ ಯಾವತ್ತೂ ನೋಡ್ಲಿಲ್ಲ. ಶಹನ್ಶಾ ಬಾಬರ್, ಈಗ ಸಮಯ ಬಂದಾಗಿದೆ ಭೇಟಿ ಮಾಡೋದಕ್ಕೆ. ಇದು ಕೇವಲ ಆರಂಭ. ಮುಂದೆ ಮುಂದೆ ನೋಡು ಏನಾಗುತ್ತೆ ಅಂತ. ಜೈ ಮಹಾಕಾಳಿ. ಜೈ ಮಹಾಕಾಳಿ. ಜೈ ಮಹಾಕಾಳಿ. ವಜೀರ್ ಮಲಿಕ್, ನಾವು ಕಿರೀಟಗಳನ್ನ ತರೋಕ್ ಕೇಳಿದ್ವಲ್ಲ. ಜಹಾಪನರ ಮುಂದೆ ಎಲ್ಲಾ ಪೇಟಗಳನ್ನು ತಂದಿರಿಸಿ. ಜಹಾಪನ, ನಿಮ್ಮ ಕಾಲ ಬಳಿ ಎಲ್ಲವೂ ಇವೆ. ಆ ಎಲ್ಲಾ ರಾಜರ ಮುಕುಟಗಳು ಅವರು ನಿಮಗೆ ಶರಣಾದಾಗ ಅವುಗಳನ್ನು ವಶಪಡಿಸಿಕೊಂಡಿದ್ದು. ಇನ್ನೊಂದು ತಟ್ಟೆ ತರಿಸಿ, ಅದು ಕೂಡ ಖಾಲಿ.
ಖಾಲಿ ತಟ್ಟೆ? ಈ ತಟ್ಟೆಯನ್ನ ಇಲ್ಲಿಡು. ಈ ತಟ್ಟೆಯನ್ನ ನಾವು ಖಾಲಿಯಾಗಿ ಇಡೋದಿಲ್ಲ. ಬೇಗ ವಿಜಯನಗರದ ಮಹಾರಾಜ ತನ್ನ ಸೋಲಿನ ನಂತರ ತನ್ನ ತಲೆಯನ್ನು ನನ್ನ ಪಾದದ ಕೆಳಗೆ ಇಟ್ಟು ರೋಧಿಸುತ್ತಾನೆ. ಆಗ ನಾವು ಅವನನ್ನ ನಮ್ಮ ಕಾಲ ಕೆಳಗೆ ಒಸಕ್ಕಿ ಅವನ ಕಿರೀಟನ ತಟ್ಟೆಯಲ್ಲಿಡ್ತೀವಿ. ಇನ್ಶಾ ಅಲ್ಲಾ, ಇನ್ಶಾ ಅಲ್ಲಾ. ವಿಜಯನಗರದ ಕಾಯುವಿಕೆ ಬಹಳ ದೀರ್ಘವಾಗಿದೆ. ಈಗ ನಮ್ಮ ನಿರೀಕ್ಷೆ ಕೈಗೂಡುವ ಕಾಲ ಬಂದಿದೆ. ಕೃಷ್ಣದೇವರಾಯ, ಈಗ ನಿನ್ನ ಕಿರೀಟಕ್ಕೆ ಉಳಿಗಾಲವಿಲ್ಲ. ಬಹಳ ಬೇಗ ಇಲ್ಲಿರುತ್ತದೆ, ಇಲ್ಲಿ ನಮ್ಮ ಕಾಲಡಿಯಲ್ಲಿ. ಆ ಜೀವದ ಒಬ್ಬ ರಕ್ಷಕ ನಿಮ್ಮ ದರ್ಶನ ಮಾಡಲು ಬಂದಿದ್ದಾನೆ ಶೆಹನ್ಶಾಹೆ ಹಿಂದೂಸ್ತಾನ್. ಅವಿವೇಕಿ, ಶೆಹನ್ಶಾ ಬಾಬರ ಮುಂದೆ ತಲೆ ಎತ್ತಿ ಮಾತನಾಡಲು ನಿನಗೆ ಇಷ್ಟು ಧೈರ್ಯ ಹೇಗೆ ಬಂತು? ಇದು ಮೊಘಲ್ ಸಂಸ್ಥಾನ. ಇಲ್ಲಿಯ ಗಾಳಿಯು ಎಲ್ಲಿಯವರೆಗೆ ತಲೆ ಬಗ್ಗಿಸಿ ಬೀಸುತ್ತದೆ ಎಂದರೆ ಜಹಾಪನ ತಲೆ ಎತ್ತಲು ಅಪ್ಪಣೆ ಕೊಡುವವರೆಗೂ. ಹೌದಾ? ಕ್ಷಮಿಸ್ಬಿಡಿ, ಗಾಳಿ ಬಗ್ಗೆ ತಿಳ್ಕೊಳ್ಳಿಲ್ಲ. ಏನಂದ್ರೆ ಇಲ್ಲಿನ ನಿಯಮ ನಂಗೆ ಗೊತ್ತಿಲ್ವಲ್ಲ. ಇಷ್ಟೊಂದು ಅಹಂಕಾರ? ನೋಡಿ, ಈಗ ತಪ್ಪಿಂದ ಒಂದು ಸಾರಿ ದೃಷ್ಟಿ ಮೇಲೆ ನೋಡೇ ಬಿಟ್ಟಿದ್ದೀನಿ. ಈಗ ಪುನಃ ನೋಡೋ ಅನುಮತಿ ಇದೆಯೋ ಅಥವಾ ಇಲ್ವೋ? ಅನುಮತಿ ಇದೆ. ನೀನು ತಲೆ ಎತ್ತಿ ನೋಡಬಹುದು. ನಿನ್ನ ಪರಿಚಯ ಹೇಳು. ಬೇಕು ಪರದೇಸಿ. ಅಪ್ಪಣೆ ಇಲ್ಲದೆ ನೀನು ಇಲ್ಲಿಗೆ ಬಂದು ಇಷ್ಟೊಂದು ಮಾತಾಡ್ತಿರುವ ಉದ್ದೇಶ ಏನು? ಒಂದೊಮ್ಮೆ ಬಾದ್ಶಾ ಅನುಮತಿ ನೀಡಿದ್ರೆ ನನ್ನ ಪರಿಚಯ ನೀಡೋದಕ್ಕೆ ಬಯಸ್ತೀನಿ. ಹೇಗೆ ಭಗವಾನ್ ಶ್ರೀ ಕೃಷ್ಣರ ಜೊತೆ ಅರ್ಜುನ ಹಾಗೂ ಭಗವಾನ್ ಶ್ರೀ ರಾಮರ ಜೊತೆ ಹನುಮಂತ ಸದಾ ಇರ್ತಿದ್ರು, ಹಾಗೆ ನಾನು ಮಹಾರಾಜ ಶ್ರೀ ಕೃಷ್ಣದೇವರಾಯರ ಸೇವಕ ಹಾಗೂ ನನ್ನನ್ನು ಜನ ಪಂಡಿತ ರಾಮಕೃಷ್ಣ ಅಂತ ಕರೀತಾರೆ. ವಿಜಯನಗರದಿಂದ ಬಂದಿದ್ದೇನೆ. ಮಹಾರಾಜ ಶ್ರೀ ಕೃಷ್ಣದೇವರಾಯರ ಉತ್ತಮ ವಿಚಾರಗಳು ಹಾಗೂ ಪ್ರೇಮದಿಂದ ನಿರ್ವಹಿಸಿದ ವಿಜಯನಗರದ ರಕ್ಷಣೆ ಜವಾಬ್ದಾರಿ ಹೊತ್ತು. ಹಾಗಾದ್ರೆ ಪಂಡಿತ ರಾಮಕೃಷ್ಣ, ನೀವು ಇದನ್ನ ಹೇಳ್ತಾ ಇದ್ದೀರಾ? ವಿಜಯನಗರದ ಮಹಾರಾಜ ಶ್ರೀಕೃಷ್ಣದೇವರಾಯ ನಿಮ್ಮನ್ನು ತಮ್ಮ ಸಾಮ್ರಾಜ್ಯ ಕಾಪಾಡಿಕೊಳ್ಳಲು ಬಾದ್ಶಾರ ಸಾಮ್ರಾಜ್ಯಕ್ಕೆ ಕಳಿಸಿದ್ದಾರೆ. ಏನು ನಿಮ್ಮ ಮಹಾರಾಜ ಇದನ್ನು ಮರೆತಿದ್ದಾರಾ? ಯುದ್ಧದಲ್ಲಿ, ಯುದ್ಧ ಭೂಮಿಯಲ್ಲಿ ಶತ್ರುವನ್ನ ಯೋಧನ ಬಹದ್ದೂರಿ ಹಾಗೂ ತಾಕತ್ತಿಂದ ಗೆಲ್ಲಬೇಕಾಗ್ತದೆ. ಎದೆಗೆ ಎದೆವಡ್ಡಿ ಹೋರಾಡಬೇಕಾಗ್ತದೆ. ನೀನಂತೂ ಕೇವಲ ಪಂಡಿತ. ನಿನಗೆ ಕೇವಲ ನಾಲ್ಗೆ ಆಡ್ಸೋದು ಮಾತ್ರ ಬರುತ್ತೆ. ಯುದ್ಧ ಭೂಮಿಯಲ್ಲಿ ತಲವಾರ್ ಆಡ್ಸೋದು ನೀನು ಕಲ್ತೇ ಇರಲ್ಲ. ಬಾದ್ಶಾ ಸಲಾಮತ್, ಯುದ್ಧ ರಣದಲ್ಲಿ ಮಾತ್ರ ಮಾಡಲಾಗುತ್ತೆ. ಆದರೆ ಗೆಲ್ಲೋದಲ್ಲಿ ರಣನೀತಿಯಿಂದ ಮಾತ್ರ ಅಲ್ಲ. ಅತ್ಯಂತ ದೊಡ್ಡ ಸೇನೆಯೂ ಸೋಲಬಹುದು ಒಂದೊಮ್ಮೆ ರಣನೀತಿ ತಪ್ಪಾದ್ರೆ. ಬಲ ಕಾದಾಟಕ್ಕೆ ಮಾತ್ರ ಸೀಮಿತ, ಆದರೆ ಗೆಲ್ಲೋದಕ್ಕೆ ಬುದ್ಧಿಯದೇ ಅವಶ್ಯಕತೆ ಇರುತ್ತೆ. ಈ ವಿಷಯ ನಿಮಗಿಂತ ಚೆನ್ನಾಗಿ ಇನ್ಯಾರಿಗೆ ಗೊತ್ತಿದೆ? ರಣನೀತಿಯ ಮಹತ್ವ ನಿಮಗಿಂತ ಅಧಿಕವಾಗಿ ಬೇರೆ ಯಾರೂ ಅರ್ಥ ಮಾಡ್ಕೊಂಡಿಲ್ಲ. ಹಾಗೇ ನೀವು ಬಹಳ ಕಮ್ಮಿ ಮಾತಾಡ್ತೀರಾ, ಆದರೆ ನಿಮ್ಮ ಕನಸು, ನಿಮ್ಮ ಭಯ, ನಿಮ್ಮ ಸುತ್ತಮುತ್ತಲ ಜನರ ಕಣ್ಣಲ್ಲಿ ತುಂಬಾ ಮಾತಾಡುತ್ತೆ. ನಿರಂಕುಶ ರಾಜ್ಯವಾಳೋ ಇದು ನಿಮ್ಮ ರಣನೀತಿಯೇ ತಾನೆ?